ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮೇಲಿನಗಡ್ಡಿ ಗ್ರಾಮದಲ್ಲಿ ಇಂದು ಶ್ರೀ ಮಹರ್ಷಿ ವಾಲ್ಮೀಕಿ ಮೂರ್ತಿ ಉದ್ಘಾಟನಾ ಹಾಗೂ ಗ್ರಾಮ ಘಟಕ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಶ್ರೀ ಶ್ರೀ ವರದಾನೇಶ್ವರ ಮಹಾಸ್ವಾಮಿಗಳು ಹಾಗೂ ಶ್ರೀ ರಾಜಕೃಷ್ಣಪ್ಪ ನಾಯಕ ಸುರಪುರ ಸಂಸ್ಥಾನ ವಿಶೇಷವಾಗಿ ಆಗಮಿಸಿದ್ದರು. ಶ್ರೀ ವಾಲ್ಮೀಕಿ ಭಾವಚಿತ್ರವನ್ನ ಮೆರವಣಿಗೆ ಮಾಡುವುದರ ಮೂಲಕ ಪಟಾಕಿ ಸಿಡಿಸಿ ಮೆರವಣಿಗೆ ಮಾಡಿದರು. ಹುಣಸಗಿ ತಾಲೂಕಿನ ಶ್ರೀ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದ ಶ್ರೀ ಬಸನಗೌಡ ಎನ್ ಮಾಲಿ ಪಾಟೀಲ್ ಅವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಗಣ್ಯರಿಗೆ ಸನ್ಮಾನಿಸುವುದರ ಮೂಲಕ ಚಾಲನೆ ನೀಡಿದರು. ಶ್ರೀ ವಾಲ್ಮೀಕಿ ನಾಯಕ ಸಮಾಜದ ವಿಶೇಷತೆ ನಾವು ಯಾವ ರೀತಿಯ ನಾಯಕ ಸಮುದಾಯದವರಾಗಿ ಯಾವ ರೀತಿಯಾಗಿ ಇರಬೇಕು, ಅದು ಯಾವ ಯೋಜನೆಗಳನ್ನು ಪಡೆದುಕೊಳ್ಳಬೇಕು, ಸಮಾಜಕ್ಕೆ ಇರುವ ವಿವಿಧ ಯೋಜನೆ ಹಾಗೂ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಜೀವನ ಚರಿತ್ರೆ ಕುರಿತು ಹುಣಸಗಿ ಅಧ್ಯಕ್ಷರಾದ ಶ್ರೀ ಬಸನಗೌಡ ಎನ್ ಮಾಲಿ ಪಾಟೀಲ್ ಅವರು ಸವಿಸ್ತಾರವಾಗಿ ಹಂಚಿಕೊಂಡರು. ಹಾಗೂ ಶ್ರೀ ಪರಮಶ್ರೀಗಳಾದ ವರದಾನೇಶ್ವರ ಸಮಾಜದ ಬಗ್ಗೆ ಕುರಿತು ಕೆಲವು ವಿಷಯಗಳನ್ನು ಹಂಚಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಶ್ರೀ ವಾಲ್ಮೀಕಿ ನಾಯಕ ಸಮಾಜದ ಸುರಪುರ ಅಧ್ಯಕ್ಷರಾದ ಶ್ರೀ ಭೀಮನಗೌಡ ಯಮನೂರ್, ಶ್ರೀ ಸಿದ್ದನಗೌಡ ಪಾಟೀಲ್ ಕರಿಬಾವಿ, ರಾಮನಾಯಕ್ ಆರ್ಲಹಳ್ಳಿ, ಗುರುನಾಥ ಉಲ್ಕಲ್, ಸಂಗಮೇಶ್ ದೊರೆ, ಗಂಗಾಧರ್ ನಾಯಕ ತಿಂತಣಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ವಾಲ್ಮೀಕಿ ನಾಯಕ ಸಮಾಜದ ಅಧ್ಯಕ್ಷರುಗಳು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಮೇಲಿನಗಡ್ಡಿ ಗ್ರಾಮದ ಗುರು ಹಿರಿಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎಲ್ಲ ಸರ್ವ ಜನಾಂಗದ ಶಾಂತಿಯ ಕೂಟವನ್ನು ತಪ್ಪಾಗಲಿಕ್ಕಿಲ್ಲ. ಮೇಲಿನ ಗ್ರಾಮದ ಎಲ್ಲ ಗುರು ಹಿರಿಯರು ಮತ್ತು ವಾಲ್ಮೀಕಿ ಸಮಾಜದ ಬಂಧುಗಳು ಎಲ್ಲರೂ ಸೇರಿ ಮಾಡತಕ್ಕಂಥ ಉದ್ಘಾಟನಾ ಸಮಾರಂಭಕ್ಕೆ ಸಾಕ್ಷಿ ಆಗ್ತದೆ. ವೇದಿಕೆ ನಿಜವಾದ ಚಪ್ಪಾಳೆ ಬರ್ತಕ್ಕಂಥ ವಿನಿಸಿಕೊಳ್ತಾ ಇದ್ದೀವಿ. ಈ ಒಂದು ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದ ಬಂಧುಗಳು ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಒಗ್ಗೂಡಿ ತನು ಮನ ಧನ ಸಹಾಯದಿಂದ ಮತ್ತು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಬಸನಗೌಡ ಪಾಟೀಲ್ ಅವರು ಕೂಡ ತಮ್ಮ ವೈಯಕ್ತಿಕವಾಗಿ ಮತ್ತು ಸಮಾಜದ ವತಿಯಿಂದ ಎಲ್ಲ ಥರದಿಂದಲೂ ಅವರಿಗೆ ಸಹಕಾರವನ್ನು ನೆರವೇರಿಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿರ್ತಾರೆ. ಎಲ್ಲ ಸಮಾಜದವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ಜಾತಿಗೆ ಸೀಮಿತವಾಗದೆ ಮಹರ್ಷಿ ವಾಲ್ಮೀಕಿ ಅವರು ಎಲ್ಲ ಜನಾಂಗಕ್ಕೂ ಕುಲಕೋಟಿ ಜನಾಂಗಕ್ಕೂ ಒಂದು ಒಳ್ಳೆಯ ಮಾರ್ಗದರ್ಶಕರು ಮತ್ತು ರಾಮಾಯಣ ಕರ್ತೃಗಳನ್ನು ರಚಿಸಿರ್ತಕ್ಕಂಥ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲ ಥರದಿಂದಲೂ ಹೆಚ್ಚಿಗೆ ಒಂದು ಪ್ರಾರ್ಥನೆ ಒಂದು ಪಾತ್ರಧಾರಿಯಾಗಿದ್ದಾರೆ ಅಂತ ಇವತ್ತು ನಾನು ಬಯಸ್ತೇನೆ. ಈ ಹುಣಸಗಿ ತಾಲೂಕಾ ಮೇಲಿನಗಡ್ಡಿ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಒಂದು ಮೂರ್ತಿ ಅನಾವರಣ ಹಾಗೂ ಒಂದು ಗ್ರಾಮ ಘಟಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮಸ್ಥರು ಮತ್ತು ಒಂದು ಉದ್ಘಾಟನಾ ಕಾರ್ಯಕ್ರಮ ಆಗಮಿಸಿದಂಥ ರಾಜ ಕೃಷ್ಣ ನಾಯಕ್ ಫಲವಂತರಾಜರಿ ಸಂಸ್ಥಾನ ಸುರ್ಪುರು ಹಾಗೂ ಕೊಡೆಕಲ್ನ ರಾಜಮನೆತನದ ಅವರ ರಾಣಿ ಸೋಮೇಶ್ವರಿ ರಾಣಿ ರಂಗಮ್ಮ ಅವರು ಹಾಗೂ ವೇದಿಕೆ ಮೇಲೆ ಆಶೀರ್ವಾದ ಯಾದಗಿರಿ ಜಿಲ್ಲಾ ವಾಲ್ಮೀಕಿ ಸಂಘದ ಗೌರವಾಧ್ಯಕ್ಷರಾದ ಸಿದ್ದನಗೌಡರು, ಹಾಗೆ ಗುರುನಾಥ್ ಉಲ್ಕಲ್ ಸರು ಹಾಗೂ ಮತ್ತು ಒಂದು ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಹಾಗೂ ಗ್ರಾಮ ಘಟಕದ ಪದಾಧಿಕಾರಿಗಳು ಒಂದು ಊರಿನ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಒಂದು ಒಳ್ಳೆಯ ಒಂದು ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿದೆ. ಹಾಗೆ ಎಲ್ಲ ಒಂದು ಹುಣಸಗಿ ಮತ್ತು ಸುರಪುರ ತಾಲೂಕಿನ ಎಲ್ಲ ಗ್ರಾಮ ಘಟಕಗಳಲ್ಲಿ ಮತ್ತು ಎಲ್ಲ ಒಂದು ಗ್ರಾಮಗಳಲ್ಲಿ ಕೂಡ ಒಂದು ಈ ಮೂರ್ತಿ ಮತ್ತು ಸರ್ಕಲ್ ಒಂದು ಒಳ್ಳೆಯ ಒಂದು ಭಾವನೆಯಿಂದ ಎಲ್ಲ ಸಮುದಾಯದ ಒಗ್ಗೂಡಿ ಒಂದು ಕಾರ್ಯಕ್ರಮ ನೆರವೇರಲಿ ಅಂತ ಕೇಳಿಕೊಳ್ಳುತ್ತೆ. ಈ ಒಂದು ಗ್ರಾಮದಲ್ಲಿ ವಾಲ್ಮೀಕಿ ಒಂದು ಮನವಿ ವಾಲ್ಮೀಕಿ ಮೂರ್ತಿ ಪಡಿಸುವ ಮುಖಾಂತರ ಈ ಒಂದು ಗ್ರಾಮದಲ್ಲಿ ಸಮಾಜ ಮತ್ತು ಈ ಗ್ರಾಮದಲ್ಲಿ ಇರುವಂಥ ಎಲ್ಲ ಸಮಾಜದವರು ಒಗ್ಗಟ್ಟಾಗಿ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ರಾಜ ಕೃಷ್ಣ ನಾಯಕ್
ಕಾಣಿಸೋದು. ಸರ್ ಈ ಎಷ್ಟು ಬಾರಿ ಮೂರ್ತಿಗಳು ದಾನ ಮಾಡಿದ್ದೀರಿ? ಎಷ್ಟು ಬಾರಿಗಳು ಮೂರ್ತಿ ದಾನ ಮಾಡಿದ್ದೀರಿ? ಇವರು ಬಂದು ಶಾಲಾ ಸನ್ಮಾನಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಮೂರ್ತಿಗಳನ್ನ ಎಲ್ಲ ತಾಲೂಕಿನಾದ್ಯಂತ ಎಲ್ಲ ದಯವಿಟ್ಟು ಸ್ವಲ್ಪ ಜಾಗ ಮಾಡಿಕೊಡ್ಬೇಕು. ಅದರ ದಾನ ಅಂತಲ್ಲ, ಅದು ಎಲ್ಲ ಯಾವುದೇ ಸಮಾಜದವರು ಇದು ಮಾಡಿದ್ರು ಆ ಕೆಲಸ ನಾವು ಮಾಡ್ತೀವಿ.